ಸೋಮವಾರ ಒಂದು ಗೂಗ್ಲಿ ಹಾಕಿದ್ರು ಡಾಕ್ಟರ್ ಯತೀಂದ್ರ. ಅದರ ಪರಿಣಾಮ ಮಂಗಳವಾರದವರೆಗೂ ಕೂಡ ಬಹಳಷ್ಟು ರಿಯಾಕ್ಷನ್ಸ್ ಬಂದವು, ಎಲ್ಲವೂ ಆಯಿತು. ಮಂಗಳವಾರ ಬಂದು ಇದ್ದಕ್ಕಿದ್ದಂತೆ ಯತೀಂದ್ರ ಅವರು ಹೇಳಿದರು, ಎಲ್ಲ ಹೇಳೋದನ್ನು ನಿನ್ನೆ ಹೇಳಾಗಿದೆ, ಇವತ್ತು ಯಾವುದು ಮಾತಾಡಲ್ಲ ಅಂತ ಹೇಳಿ. ನಿನ್ನೆ ಒಂದು ದಿವಸ ಬ್ರೇಕ್, ಇವತ್ತು ಮತ್ತೆ ಮಾತನಾಡಿದೆ. ಯಾಕೆಂದರೆ ಮಂಗಳವಾರದಂದು ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇತ್ತು. ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಅವು ಇವೆಲ್ಲವೂ ಕೂಡ ನಡೀತಾ ಇದ್ವು ಬೆಳಗಾವಿಯಲ್ಲಿ. ಇವತ್ತು ಮತ್ತೆ ಅವರು ಮತ್ತೊಂದು ಬಾಣವನ್ನು ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಕುತೂಹಲವನ್ನು ಹೆಚ್ಚಿಸಿದೆ. ಹೈಕಮಾಂಡ್ನವರು ಇನ್ನೂ ಅಧಿಕೃತವಾಗಿ ಯಾವುದನ್ನು ಹೇಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷಣದಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ. ಇದು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು. ಆದರೆ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ, ಅಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ 5 ವರ್ಷ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ 5 ವರ್ಷ. ಈ ಮಾತುಗಳನ್ನು ಹಾಗಾದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಈ ಕುತೂಹಲವೂ ಕೂಡ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಹೆಚ್ಚಿಸಿರುವಂತಹ ಕುರ್ಚಿ ಕದನದ ಬಿಸಿ ಈಗ ಜಾಸ್ತಿ ಆಗ್ತಾ ಇದೆ. ಏನ್ ನಡೀತಿದೆ, ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಅಂತೇಳಿ ಅಧಿಕೃತ ಮಾಡಲಾಗಿದೆಯಾ? 5 ವರ್ಷವೂ ಕೂಡ ಅವರೇ ಅನ್ನೋದು ಅಧಿಕೃತ ಆಗಿದೆಯಾ? ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತೇಳಿ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಸಿಎಂ ಪುತ್ರನ ಮಾತಿಗೆ ಕೆರಳಿ ಕೆಂಡವಾಗಿದೆ ಡಿ.ಕೆ. ಶಿವಕುಮಾರ್ ಅವರ ತಂಡ. ಡಿ.ಕೆ. ಶಿವಕುಮಾರ್ ಟೀಮ್ ಕೆರಳಿ ಕೆಂಡವಾಗಿದೆ. ಏನ್ ಕತೆ, ಏನು ಇದಕ್ಕೆ ನೇರವಾಗಿ ರಿಯಾಕ್ಟ್ ಮಾಡಬೇಕೋ ಬೇಡವೋ ಈ ಗೊಂದಲವೂ ಕೂಡ ಇದೆ. ಕುತೂಹಲ ಮೂಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ನಡೆ. ಕಾರಿನಲ್ಲಿ ಮಗನನ್ನ ಕರೆದೊಯ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ನಿಜಕ್ಕೂ ನೀನು ಯಾಕೆ ಹಾಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಅವ್ರು ಕೇಳ್ತಿದ್ದಾರಾ, ಅಥವಾ ಮಾತನಾಡಿದ್ದು ಸರಿ ಅನ್ನುವಂತಹ ವಿಶ್ಲೇಷಣೆ ಆಗುತ್ತಾ, ಅಥವಾ ಅದು ಯಾವುದ್ರ ಬಗ್ಗೆಯೂ ಕೂಡ ಬಿಟ್ಟು ಬೇರೆ ಯಾವುದಾದ್ರೂ ವಿಚಾರದ ಬಗ್ಗೆ ತಂದೆ ಮಗ ಮಾತಾಡ್ಕೊಳ್ತಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಅವರ ನಡುವೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳೋದಿಲ್ಲ, ಅವರ ಮಗನೂ ಹೇಳೋದಿಲ್ಲ. ಹೀಗಾಗಿ ಇವರಿಬ್ಬರ ನಡುವೆ ಏನು ಮಾತುಕತೆ ಆಗಿರಬಹುದು ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಆದರೆ ಅಪ್ಪನೇ ಮುಂದಿನ 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈ 5 ವರ್ಷವನ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗಿರುವಂತಹ ಅಚಲ ವಿಶ್ವಾಸ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕುರ್ಚಿ ಕದನಕ್ಕೆ ಯತೀಂದ್ರ ಬಿಸಿ ತುಪ್ಪವಾಗಿದ್ದಾರೆ, ಬಿಸಿ ತುಪ್ಪವನ್ನ ಸುರಿತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಬಿಸಿ ತುಪ್ಪ ಮಾತ್ರ ಅಲ್ಲ, ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ತಣ್ಣೀರೆರಚುವ ಪ್ರಯತ್ನವೂ ಕೂಡ ನಡೀತಾ ಇದೆ. ಆ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆಗಳ ಬಳಿಕವೂ ಯತೀಂದ್ರ ಹೇಳಿಕೆ ಸಂಚಲನವನ್ನ ಮೂಡಿಸ್ತಾ ಇದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಯಾಕಂದ್ರೆ ಅವರು ಇವತ್ತು ಕಾಂಗ್ರೆಸ್ನ MLC ವಿಧಾನ ಪರಿಷತ್ ಸದಸ್ಯರವರು, ಮಾಜಿ ಶಾಸಕರವರು, ವಿಧಾನಸಭೆಯ ಮಾಜಿ ಸದಸ್ಯರವರು, ಸಿದ್ದರಾಮಯ್ಯನವರ ಪುತ್ರ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಚುನಾವಣೆಗಳಲ್ಲಿ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡುವಂಥವ್ರು, ಸಂಘಟನೆಯ ವಿಚಾರದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡುವಂಥವ್ರು ಯತೀಂದ್ರ ಸಿದ್ದರಾಮಯ್ಯನವರು. ಹೀಗಿರುವಾಗ ಅವರ ಮಾತು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಪದೇ ಪದೇ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು ಸ್ಪಷ್ಟವಾಗಿದೆ. ಇದು ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ ಇಲ್ಲಿ ಕೆಲವೊಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಬಣ ತಣ್ಣಗಾದ್ರೂ ಕೂಡ ಯತೀಂದ್ರ ಅವರು ಸುಮ್ಮನಾಗ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಸುಮ್ಮನಾಗ್ತಾ ಇಲ್ಲ. ಡಿಸೆಂಬರ್ ತಿಂಗಳಿನಲ್ಲಿ ನೋಡಿ, ನವೆಂಬರ್ ತಿಂಗಳಿನಲ್ಲಿ ಕ್ರಾಂತಿಯ ಮಾತುಗಳು ನಡೆಯೋದಕ್ಕೆ ಶುರುವಾದಾಗ ಡಿ.ಕೆ. ಸುರೇಶ್ ಅವರೊಂದು ಮಾತನ್ನು ಹೇಳಿದರು, ಕೊಟ್ಟ ಮಾತಿನಂತೆ ನಡೆಯುವಂಥವರು ಮುಖ್ಯಮಂತ್ರಿ. ಇದು ಬಹಿರಂಗ ಹೇಳಿಕೆ. ಈಗ ಅದು ಶಿವಕುಮಾರ್ ಅವರ ಪರವಾಗಿತ್ತು. ಈಗ ಸಿದ್ದರಾಮಯ್ಯನವರ ಪರವಾಗಿ ಅವರ ಮಗ ಮಾತನಾಡ್ತಾ ಇದ್ದಾರೆ. ಅಪ್ಪನ ಮನದಾಸೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾ ಇದ್ದಾರಾ? ಈ ಅನುಮಾನ ಸಹಜವಾಗಿಯೇ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈಗಲೂ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರಿಗೇನು ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ, ಉಳಿದಂತಹ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಿಕ್ಕೆ. ಆದರೆ ಒಂದೇ ಪ್ರಶ್ನೆ ಇರುವಂತಹ ಏನಂದ್ರೆ, ಕುರ್ಚಿ ಕದನ ನಡೀತಾ ಇದೆ. 2.5 ವರ್ಷದ ಬಗ್ಗೆ ಚರ್ಚೆಗಳು ಬಹಿರಂಗವಾಗಿ ಆಗಿದ್ದಾವೆ. ಹೀಗಾಗಿ ಅವರು ಕೂಡ ಹೇಳಿದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ. ಅದೊಂದರ ಹೊರತಾಗಿ ಬೇರೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ
ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಬಹುತೇಕ ಪರೋಕ್ಷವಾಗಿ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಎತ್ತುತ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಯತೀಂದ್ರ ಅವರ ಮಾತಿನಿಂದ ಮತ್ತಷ್ಟು ಜಟಿಲವಾಗ್ತಾ ಇದೆ ಸಿಎಂ ಕುರ್ಚಿ ವಿಚಾರ ಮತ್ತಷ್ಟು ಜಟಿಲ ಆಗ್ತಾ ಇದೆ ಯತೀಂದ್ರ ಅವರ ಮಾತಿನಿಂದಾಗಿ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳ್ತಾ ಇದ್ದಾರೆ, ಯತೀಂದ್ರ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Sun has said that clear communication has been made about leadership. ಹೀಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮೊನ್ನೆ ಕನ್ನಡದಲ್ಲಿ ಮಾತಾಡಿದ್ರು, ಇವತ್ತು ಇಂಗ್ಲಿಷ್ನಲ್ಲಿ ಮಾತನಾಡಿದ್ರು. ಈ ಮೂಲಕವಾಗಿ ಸ್ಪಷ್ಟವಾಗಿ ಅವರು ತನ್ನ ತಂದೆಯ ಕಡೆಯಿಂದ ಕೊಡಬೇಕಾಗಿರುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್. ಇದು ಬೇರೆ ಯಾವುದೋ ಶಾಸಕರು ತೆಗೆದುಕೊಂಡಂತಹ ಶಾಸಕರು ಹೇಳಿದಂತಹ ಮಾತಿಗಿಂತ ಹೆಚ್ಚು ತೂಕ ಇರುವಂಥದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು ರಾಜಕೀಯದ ಕಾರಣಗಳಿಗಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಕೆಲವು ಶಾಸಕರು ಈ ಹಿಂದೆ ಶಿವಕುಮಾರ್ ಅವರ ಪರವಾಗಿ ಬಹಿರಂಗವಾಗಿ ಮಾತನಾಡಿದರು. ಅದರಲ್ಲಿ ರಾಮನಗರದ ಶಾಸಕರಿದ್ರು, ಮಾಗಡಿ ಶಾಸಕರಿದ್ರು, ಕುಣಿಗಲ್ ಶಾಸಕರಿದ್ರು, ಹೀಗೆ ಬೇರೆ ಬೇರೆ ಶಾಸಕರುಗಳು ಮಾತನಾಡಿದರು. ಆಗ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ನೋಟಿಸ್ಗಳನ್ನು ರವಾನೆ ಮಾಡಲಾಯಿತು. ಈಗೇನಾಗುತ್ತೆ, ಯತೀಂದ್ರ ಅವರ ವಿಚಾರದಲ್ಲಿ ಶಿಸ್ತು ಕ್ರಮದ ಧರ್ಮ ಸಂಕಟ ಇಲ್ಲಿ ಎದುರಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೂಲಕ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿತು. ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಕುರ್ಚಿ ಕದನ ಬಹುತೇಕ ಸುಮಾರು 8 ದಿವಸಗಳ ಕಾಲ ಕಗ್ಗಂಟಾಗಿದ್ದಂತಹ ಈ ಕುರ್ಚಿಯ ಕಚ್ಚಾಟ ಇತ್ತಲ್ಲ, ಕುರ್ಚಿಯ ಕಿತ್ತಾಟ ಇತ್ತಲ್ಲ, ಕುರ್ಚಿಯ ಕದನ ಇತ್ತಲ್ಲ, ಅದಕ್ಕೆ ಒಂದು ಬ್ರೇಕ್ಫಾಸ್ಟ್ ಮೂಲಕವಾಗಿ ಬ್ರೇಕ್ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತು. ಆದರೆ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರು ಈ ಹಂತದವರೆಗೂ ಕೂಡ ಸೈಲೆಂಟ್ ಆಗಿಯೇ ಇದ್ದಾರೆ. ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಮಾಡ್ಕೊಂಡಿರ್ತಕ್ಕಂತಹ ಒಪ್ಪಂದವು, ಮಾತುಕತೆಯು ಬೇರೆನ್ನೇನೋ ಗೊತ್ತಿಲ್ಲ. ಆದರೆ ಅವರಿಬ್ರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅವರಿಂದ ಬರ್ತಾ ಇರುವಂಥದ್ದು ಒಂದೇ ಮಾತು, ಒಂದೇ ಸ್ವರ. ಆರಂಭದಲ್ಲಿ ಏನು ಹೇಳಿದ್ರು ಅದನ್ನು ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಖುದ್ದು CLP ಸಭೆಯಲ್ಲೂ ಕೂಡ ಯಾರೂ ಮಾತನಾಡದಂತೆ ಸಿದ್ದರಾಮಯ್ಯನವರೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲ ಶಾಸಕರುಗಳಿಗೂ ಕೂಡ ಖುದ್ದು ಸಿದ್ದರಾಮಯ್ಯರವರೇ CLP ಸಭೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ರು. ಈ ಹಿಂದೆ DKಶಿ ಪರವಾಗಿ ಮಾತನಾಡಿದವರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಇಲ್ಲಿರುವಂತಹ ಈ ಶಾಸಕರುಗಳಿದಾರಲ್ಲ, ಇವರುಗಳಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಯಾವ ಕಾರಣಕ್ಕೆ ಕೊಟ್ಟರು ನೋಟಿಸ್ ಅನ್ನ? ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಕೊಟ್ಟರು. ತಮ್ಮ ಆಪ್ತ ಶಾಸಕರಾದಂತಹ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜುಗೆ ಎಚ್ಚರಿಕೆಯನ್ನು ನೀಡಿದ್ರು. ಹಾಗೆಲ್ಲ ಮಾತನಾಡಬಾರದು, ಬಹಿರಂಗವಾಗಿ ಯಾರು ಹೇಳಿಕೊಡೋ ಹಂಗಿಲ್ಲ, ಈ ಮಾತುಗಳನ್ನು ಶಿವಕುಮಾರ್ ಅವರು ಹೇಳಿದರು. ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಅವತ್ತು DCM DK ಶಿವಕುಮಾರ್ ಅವರು ಕೊಟ್ಟಿದ್ರು. ಈಗೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ. ಯತೀಂದ್ರ ಹೇಳಿಕೆಯಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ವಿಚಾರ ಈಗ ಮತ್ತೆ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯನವರ ಮಗ ಹೇಳ್ತಾ ಇದ್ದಾರೆ. ಆದರೆ ಇದು ಕಾಂಗ್ರೆಸ್ ಪಕ್ಷ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹೇಳಿಕೆಗಳಿಗೆ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಆದರೆ ಯತೀಂದ್ರ ಅವರ ಮಾತಿನ ನಂತರ ಸಚಿವರುಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಮಹತ್ವ. ಕ್ರಮ ಕೈಗೊಳ್ಳಲಾಗದೆ ಅಡಕತ್ತಿಯಲ್ಲಿ ಶಿವಕುಮಾರ್ ಅವರು ಕೂಡ ಸಿಲುಕಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಹೇಳಿದಂತಹ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಧಾರದಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಯಾಕಂದರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವರು, ಹಾಲಿ ಮುಖ್ಯಮಂತ್ರಿಯವರು ಮುಂದುವರಿತಾರೆ ಅಂತ ಹೇಳ್ತಿದ್ದಾರೆ ಹೊರತು ಹಾಲಿ ಮುಖ್ಯಮಂತ್ರಿಯವರು ಬದಲಾಗ್ತಾರೆ, ಅಲ್ಲಿ ಬೇರಿನೊಬ್ಬ ಮುಖ್ಯಮಂತ್ರಿ ಬಂದು ಕೂತ್ಕೊಳ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ರಾಜಕೀಯವಾಗಿ ನಾವು ಇದನ್ನು ಗಮನಿಸಬೇಕು. ಇವರು ಹಾಲಿ ಮುಖ್ಯಮಂತ್ರಿ, ಅವರು ಮುಂದುವರಿತಾರೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ.
ಈ ಹಂತದಲ್ಲಿ ಹೇಗೆ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದು ಈ ಶಿಸ್ತು ಕ್ರಮದ ಧರ್ಮ ಸಂಕಟ ಇಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. I think CM will reply for him. ಹೀಗೆ ಒಂದೇ ಮಾತನ್ನ ಇಲ್ಲಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಐ ಥಿಂಕ್ CM ಇದಕ್ಕೆ ಉತ್ತರವನ್ನು ಕೊಡ್ತಾರೆ, CM ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಯಾವಾಗ ಯತೀಂದ್ರ ಅವರು ಈ ರೀತಿಯಂತಹ ಮಾತುಗಳನ್ನು ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ರು, ಶಿವಕುಮಾರ್ ಅವರ ಆಪ್ತ ಶಾಸಕರು ಒಂದಿಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ. ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ಮಾತಿನಿಂದ ಗೊಂದಲ ಕೂಡ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ. ಏನು ಕತೆ, ಏನು ನಡೀತಿದೆ ಅನ್ನೋದರ ಬಗ್ಗೆಯೂ ಕೂಡ ಇದೆ. ಯತೀಂದ್ರ ಮಾತಿನಿಂದ ಶಿವಕುಮಾರ್ ಅವರ ಆಪ್ತರು ವಿಚಲಿತರಾದ್ರ ಅನ್ನುವಂತಹ ಅನುಮಾನವೂ ಕೂಡ ಬರ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಮುಗಿಬಿದ್ದು ಮಾತನಾಡುವಂಥವ್ರು ಕೂಡ ಈಗ ಬಹಳ ಕಾದು ನೋಡಿ ಅಳೆದು ತೂಗಿ ಬಹಳ ಸೇಫ್ ಗೇಮನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ಅಗ್ರೆಸಿವ್ ಆಗಿರುವಂತಹ ಹೊಡೆತಗಳ ಕಡೆಗೆ ಹೋಗ್ತಾ ಇಲ್ಲ, ಮಾತಿನ ಈಟುಗಳನ್ನು ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ದಕ್ಕೆ ಶಾಸಕ ರಂಗನಾಥ್ಗೆ ನೋಟಿಸನ್ನು ಕೊಡಲಾಗಿತ್ತು. ಹೀಗಾಗಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೂ ಕೂಡ ನೋಟಿಸನ್ನು ನೀಡಲಾಗಿತ್ತು. ಆದರೆ ಅವರ ಮಾತುಗಳು ಮತ್ತು ಯತೀಂದ್ರ ಅವರ ಮಾತಿಗಿರುವಂಥ ಒಂದು ವ್ಯತ್ಯಾಸವನ್ನು ನಾನು ಆಗಲೇ ಹೇಳಿದಾಗೇ, ಅವರು ಹಾಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಿದರು. ಇವರು ಹಾಲಿ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಯಾವ ಸ್ವರೂಪದಲ್ಲಿ ಇದನ್ನು ಕಾಂಗ್ರೆಸ್ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಅದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಸಮರ್ಥಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ವಿರೋಧಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಸಿಲುಕಿದ್ದಾರೆ ಈ ವಿಚಾರಕ್ಕೆ. ಒಂದೆಡೆ ಸಿಟ್ಟು, ಮತ್ತೊಂದೆಡೆ ಒಳಗೊಳಗೆ ತೀವ್ರ ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳ ಬಗ್ಗೆ. ಗೊಂದಲ ಇಲ್ಲ, ಹೈಕಮಾಂಡ್ ಸೂಚನೆ ಪಾಲಿಸ್ತೀವಿ ಅಂತ ಡಿ ಕೆ ಆಪ್ತರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಹೈಕಮಾಂಡ್ ಸೂಚನೆಯಂತೆ ನಾವು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಗೊಂದಲ ನಿಮ್ಮಲ್ಲಿ ಇರೋದಷ್ಟೇ, ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ದೀವಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಏನ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಮ್ಮೆ ಎಲ್ಲ 100 ಬಾರಿ ತಮಗೆಲ್ಲ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನು ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದ್ರೆ ನಾನ್ ರಿಯಾಕ್ಟ್ ಮಾಡೋದಿಲ್ಲ, ಅಷ್ಟು ದೊಡ್ಡವಳು ನಾನಲ್ಲ. ನೀವು ಯತೀಂದ್ರ ಅವ್ರನ್ನೇ ಹೋಗಿ ಕೇಳಿ ಉತ್ತರ ಕೊಡಿ. ಹೀಗೆ ಎಲ್ಲರೂ ಕೂಡ ಬಹಳ ಜಾಣತನದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬಹುದಾಗಿತ್ತು, ಇಕ್ಬಾಲ್ ಹುಸೇನ್ ಅವರ ಮಾತುಗಳಲ್ಲಿರುವಂತಹ ಕೋಪ, ತಾಪ ಇವೆಲ್ಲವೂ ಕೂಡ ಇದೆ. ಆದರೆ ಅದನ್ನು ತೀವ್ರ ಸ್ವರೂಪದಲ್ಲಿ ತೋರಿಸೋದಕ್ಕೆ ಆಗದೇ ಇರತಕ್ಕಂತಹ ಕಟ್ಟುಪಾಡುಗಳಲ್ಲಿ ಅವರು ಕೂಡ ಮಾತನಾಡ್ತಾ ಇರೋದು ಗೋಚರಿಸ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದಿಷ್ಟು ಹುಮ್ಮಸ್ಸು ಕೂಡ ಗೋಚರಿಸ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನಿಂದಾಗಿ ಸಿದ್ದು ಬಣದಲ್ಲಿ ಹುಮ್ಮಸ್ಸು ಬಂದಿದೆ. ಯಾಕಂದರೆ ಸಚಿವರು ಕೂಡ ಬಹಳ ಆರಾಮಾಗಿ ಇವುಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಯತೀಂದ್ರ ಅವರೇ ಮಾತನಾಡ್ತಾ ಇರುವಾಗ ನಮ್ಮದೇನು ಅನ್ನುವಂತಹ ಭಾವನೆಯೂ ಕೂಡ ಇಲ್ಲಿ ಇರಬಹುದು ಸಚಿವರಲ್ಲಿ. ಮತ್ತು ಯತೀಂದ್ರ ಅವರು ಮಾತನಾಡ್ತಾ ಇರೋದ್ರಿಂದಾಗಿ ಸಚಿವರುಗಳಿಗೆ ಅದರ ಬಗ್ಗೆ ಮತ್ತೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಯಾವುದೇ ಹಿಂದು ಮುಂದೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಪುತ್ರನ ರೀತಿಯಲ್ಲಿ ಸಿದ್ದು ಆಪ್ತರು ಕೂಡ ಈಗ ಸಮರ್ಥನೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳು ಕೂಡ ಅದೇ ಸ್ವರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಬದಲಾವಣೆ ಮಾಡೋದಕ್ಕೆ ಗಡ್ಸ್ಬೇಕು ಅನ್ನುವಂತಹ ಮಾತನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡಬೇಕು ಅಂದರೆ ಗಡ್ಸ್ಬೇಕು ಅಂತ ಹೇಳಿದ್ದಾರೆ. ಆ ಗಡ್ಸ್ ಹೈಕಮಾಂಡ್ಗೆ ಇದೆ ಅನ್ನೋಂಥದ್ದನ್ನು ಮತ್ತೆ ಸೇರಿಸ್ಕೊಂಡಿದ್ದಾರೆ. 2028ರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ ಜಮೀರ್ ಅವರು ಪುನರುಚ್ಚರಿಸಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರ ಪರ ಇರತಕ್ಕಂತಹ ಸಚಿವರುಗಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಹೇಳಿ KJ ಜಾರ್ಜ್ ಅವರು ಕೂಡ ಸಮಜಾಯಿಷಿಯನ್ನು ನೀಡಿದ್ದಾರೆ. ಅವರು ಸರಿಯಾಗಿಯೇ ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಅವರು ಕೂಡ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಯತೀಂದ್ರ ಅವರ ಮಾತುಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರ ಆಪ್ತರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ?
ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳ್ಬೇಕು. ಬದಲಾವಣೆ ಆಗತ್ತಾ ಅಥವಾ ಸಿದ್ದರಾಮಯ್ಯ ಮುಂದುವರಿತಾರೆ ನೇರವಾಗಿ? ಇಲ್ಲ, ನೇರವಾಗಿಲ್ಲ ಅಂತ ಅಧಿಕಾರ ನಮ್ಗಿಲ್ಲ. ಯಾರಿಗೆ ಯಾರು ಹೇಳ್ಬೇಕು? ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಖಂಡಿತ ಆಗುತ್ತೆ. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ. ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ. ನನ್ನ ಕೇಳ್ತೀರಾ? ಕೇಳಿ ನಂದೇನಂದ್ರೆ ನನ್ನ ಇಂಧನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೇನೆ. ಹೈಕಮಾಂಡ್ ಅಂತಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀವಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ ಸಿಎಂ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ ಹೈಕಮಾಂಡ್ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ. ಯತೀಂದ್ರು ಯಾರ್ದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅನಾವಶ್ಯಕವಾಗಿ ಸಿಎಂ ಡಿಎಸ್ಎಂ ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ಒಂದು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಹೀಗೆ ಇಲ್ಲಿ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಬಹಳ ನೀಟಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು, ಅಲ್ಲಿ ಜಮೀರ್ ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರ ಮಾತುಗಳನ್ನು ಗಮನಿಸಬಹುದು. ಯತೀಂದ್ರ ಅವ್ರ ಹತ್ರ ಕೇಳಿ, ಅವರ ಮಾತಿಗೆ ನಾವು ಯಾಕೆ ಪ್ರತಿಕ್ರಿಯಿಸಬೇಕು? ಈ ರೀತಿಯಾದಂತಹ ಮಾತುಗಳ ಮೂಲಕವಾಗಿ ಸಿದ್ದರಾಮಯ್ಯನವರ ಆಪ್ತ ಬಣವು ಕೂಡ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.